ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ನಂಬರ್ 3ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ಇದರ ಪರಿಣಾಮವಾಗಿ ಆಕ್ರೋಶಗೊಂಡ ಸ್ಥಳೀಯ ನಿವಾಸಿಗಳು ಇಂದು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ಮಾಡಿದ್ದಾರೆ. ಪಟ್ಟಣದ ವಾರ್ಡ್ ನಂಬರ್ 3ರಲ್ಲಿ ಕಳೆದ ಕೆಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಜನಜೀವನ ತೀವ್ರ ಅಸ್ತವ್ಯಸ್ತಗೊಂಡಿದೆ. ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ, ಚರಂಡಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಿವಾಸಿಗಳು ತೀವ್ರ ತೊಂದರೆಗಳನ್ನು ಎದುರಿಸುತ್ತಾ ಇದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಪುರಸಭೆ ಸದಸ್ಯ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಇನ್ನು ಮಹಿಳೆಯರು ಮತ್ತು ಪುರುಷರು ಪುರಸಭೆ ಕಚೇರಿ ಮುಂದೆ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ ಪುರಸಭೆ ಮುಖ್ಯಾಧಿಕಾರಿಗಳು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಾವು ಜಮಲಮ್ಮ ಸರ್, ಅಂಗನವಾಡಿ ಟೀಚರು. 6 ತಿಂಗಳಾಯ್ತು ಸರ್, ಇಲ್ಲಿ ನೀರಿಲ್ಲ. ನಮಸ್ಗಿರಿ ಗುಡ್ಡದಲ್ಲಿ 2ನೇ ವಾರ್ಡ್ ಸರ್, 2-3 ವಾರ್ಡ್ ಅದ್ರಲ್ಲಿ ಬರುತ್ತೆ ಸರ್. ಅದ್ರಲ್ಲಿ ನೀರಿಲ್ಲ ಸಮಸ್ಯೆಯಿಂದ ನಾವು ಅಂಗನವಾಡಿಗೆ ಏನ್ ಮಾಡ್ಬೇಕ್ರಿ? ಹೆಲ್ಪರ್ ಇಲ್ಲ. 6 ತಿಂಗಳಂದ್ರೆ ನಮ್ ಸ್ಕೂಲ್ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು. ಜನಗಳ ಸಮಸ್ಯೆ ನೋಡ್ಬೇಕಲ್ರಿ. 1 ದಿನ 2 ದಿನ ಅದು ನಮ್ಗೇನ್ 1-2 ಕೊಡ 3 ಕೊಡ ಅಂತೀವಿ. ಅವ್ರು ಬೆಳಿಗ್ಗಿಂದ ಸಂಜೆವರೆಗೆ ನೀರಿಲ್ಲ ಅಂದ್ರೆ ಏನು ಕೆಲ್ಸನೇ ಆಗೋದಿಲ್ಲ. ಅವ್ರು ನೀವು ಕೆಲ್ಸಕ್ಕೆ ಹೋಗ್ಬೇಕು. ಸ್ಲಮ್ನವರೇ ಜನ ಎಲ್ಲಿ ಹೋಗ್ಬೇಕು? ಅವ್ರು ಹಳ್ಳಿವರನ ಹೋಗ್ಲಿ ಬಿಡೋಣಕ್ಕ. ಸಿಟಿ ಮಾನ್ವಿ ತಾಲೂಕ್ ಲೆವೆಲ್ ಮಟ್ಟದಲ್ಲಿ ನೀರಿಲ್ಲ ಅಂದ್ರೆ ಸಮಸ್ಯೆ ಯಾರಿಗೆ ಆಗುತ್ತೆ? ಪ್ರತಿಯೊಬ್ರು ಮನೆಯಲ್ಲೇ ಆಗುತ್ತೆ. ಏರಿಯಾ ಕೌನ್ಸಿಲರ್ ಇದ್ದಾರೆ, ಕೇಳಿದ್ರೆ ನಾನು ಮುನ್ಸಿಪಾಲಿಟಿಯಲ್ಲಿ ಸ್ಪಂದನೆ ಮಾಡ್ತಲೇ ನೀವು ಬರ್ರಿ ಅಂತಾರ. ನಾವು ಹೋದ್ರೆ ಅವರು ಬರಲ್ಲ, ಮುನ್ಸಿಪಾಲಿಟಿ ಕರೆದ್ರು ಬರಲ್ಲ. ಇವತ್ತು ಬಂದಿಲ್ಲ ನೋಡ್ರಿ. ಇದುವರೆಗೆ ಆದ್ರೆ ನಾವ್ ಬಂದು 1 ಅವರ್ ಮೇಲೆ ಆಯ್ತ್ರಿ, ಬಂದಿಲ್ಲ ಇದುವರೆಗೂ. ಅಲ್ಲಿ 6 ಮಂತ್ 6 ತಿಂಗಳಿಂದ ನೀರಿಲ್ಲ ಸರ್. ಅಲ್ಲಿ ಅವ್ರ ಕೌನ್ಸಿಲರ್ ಬರ್ತಾರೆ ಹೋಗ್ತಾರೆ ಸರ್. ಅವ್ರೇನು 1-5-10 ನಿಮಿಷ ಯಾರು ಜನ ಇಲ್ಲ ಟೈಮಲ್ಲಿ ಬರ್ತಾರೆ. ಯಾರನ್ನ ಇದ್ದಾಗ ಕರ್ಸಿದ್ರೆ ಅವರೆಲ್ಲ ಜನ ಕಬಾಯಿಸ್ತಾರಮ್ಮ, ಮ್ಯಾಲ್ ಬರ್ತಾರ, ನಾವೇನ್ ಮಾಡ್ಲಿ ಅಂತ ಹೇಳ್ತಾರೆ ಸರ್ ಅವ್ರ ಕೌನ್ಸಿಲರ್. ಅಧಿಕಾರಿಗಳು ಅವಾಗ ಬರ್ತಾರೆ, ನಾಳೆ ಬಿಡ್ತೀವಮ್ಮ, ನಾಡಿದ್ದು ಬರ್ತೀವಿ ಅಂತ ಫೋನ್ ಮಾಡಿ ಮಾತಾಡಿದ್ವಿ ಸರ್. ನಾವು ಮುನ್ಸಿಪಾಲಿಟಿಗೆ ಚೀಫ್ ಆಫೀಸರ್ಗೆ ಮಾತಾಡಿದ್ವಿ. ಆಯ್ತಮ್ಮ ನಾಳೆ ಬಿಡ್ತೀವಿ, ಆಯ್ತು ಕಳಿಸ್ತೀವಿ ಅಂತ ಹೇಳ್ತಾರೆ ಸರ್. ಅಷ್ಟೇ, ಅದೊಂದು ಮಾತ್ಬಿಟ್ಟು ಕಳಿಸ್ತೀವಿ, ಬರ್ತೀವಿ. ಟ್ಯಾಂಕಿನ ವ್ಯವಸ್ಥೆ ಮಾಡಿ ಮೊದ್ಲೇ ಇದ್ದಿದ್ದೆ ಟ್ಯಾಂಕ್ ಸರ್, ಅದ್ ಬೇರೆ ಕೆಟ್ಟಿದ್. ಇವಾಗ ಇನ್ನೊಂದು ಹೊಸ ಬರೆಲ್ಲ ಕೊಡ್ತೀನಿ, ಹಾಕಿ ಕೊಟ್ಟಿದ್ದಾರೆ. ಆದ್ರೂ ಅದಕ್ಕಿನ್ನ ನೀರ್ ಕಲೆಕ್ಷನ್ ಕೊಟ್ಟಿಲ್ಲ ಸರ್. ಅವಾಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು 1 ಅವರ್ ಅಲ್ಲಿ ಇರುತ್ತೆ, 1 ಅವರ್ ಅಲ್ಲಿ ಬಂದ್ ಆಗ್ಬಿಡುತ್ತೆ. ಅದು ಕರೆಂಟ್ ಇರುತ್ತಾ? ನಮ್ ಟೈಮಿಗೆ ಇರಲ್ಲ. ಜನಗಳು ಕೆಲ್ಸಕ್ಕೆ ಹೋಗ್ಬೇಕು. ಬೆಳಿಗ್ಗೆ 8ಕ್ಕೆ ಹೋದ್ರೆ ಸಂಜೆ 8 ಗಂಟೆಗೆ ಬರ್ತಾರ. ಆ ಟೈಮಲ್ಲಿ ಏನ್ ಮಾಡ್ಬೇಕ್ರಿ ಅವರು? 6 ತಿಂಗಳಾಯ್ತು. ಅದೇ ವಾರ್ಡ್ ಮುಂದಿನ ವಾರ್ಡ್ರಿ. ಮತ್ತೆ ನಮ್ಮಂತ ಮುದುಕರು ಎಲ್ಲಿ ಮಾಡೋದು? 6 ತಿಂಗಳಾಯ್ತ್ರಿ. 6 ತಿಂಗಳಾಯ್ತು. ಏನು ಆಟನ ಆಡೋದಲ್ರಿ. ಗಪ್ಪನ ಹೋಗ್ತಾರೆ, ಗಪ್ಪನ ಹೋಗ್ಬಿಡ್ತಾರೆ. ಯಾರು ಇರ್ತಾರೆ ಮಾತಾಡಿದಾಗ? ಹಠಾತ್ನಾಗ ಬಂದ್ರೆ ಏನ್ ಮಾಡಕ್ ಆಗೋದಿಲ್ಲ. ನಾವೇನ್ ಮಾಡಮ್ರಿ? ಕಣ್ಣು ಕಾಲಿಲ್ದವ್ರ ಎಲ್ಲಿಗೆ ಹೋಗಮ್ಮ? ನೀರವ್ರ ಎಲ್ಲಿಗೆ ಹೋಗಮ್ಮ? ನಮ್ಗೇನ್ ಹಂಗಂದ್ರ ಬಾತ್ರೂಮ್ ಕೂಡ ಇಲ್ಲ ರೀ. ಬಾತ್ರೂಮ್ ಕೂಡ ಇಲ್ಲ. ನೀರು ಇಲ್ಲ ರೀ, ಇಲ್ಲ ರೀ, ನೀರಿನೂ ಇಲ್ಲ. ಏನು ಮತ್ತೆ ಅವ್ ನೀರು ಇವು ಕುಂದ್ರಾಕ ಇಲ್ಲ, ನಿಂದ್ರಾಕ ಇಲ್ಲ. ಯಾವ ಲೈಟ್ ಕೂಡ ಇಲ್ಲ. ಗಟರ್ ತೆಗಿತಾರ ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ ಬಂದು ಗಟರ್ದು ಎತ್ಕೊಂಡು ಹೋಗ್ತಾರ. ಗೊಬ್ಬು ವಾಸಿಂದಾಗ ಹಂಗೇನ್ ಆರ್ಬೇಕು. ಶೌಚಾಲಯ ಕಟ್ಟಿಸಿರಲ್ಲ ಮಂದಿ. ನೀರನೇ ಇಲ್ಲ, ನೀರನೇ ಇಲ್ಲ. ಅಸಲು ಅದು ಓಪನ್ ಆಗಿಲ್ಲ ರೀ. ಇನ್ನ ಕೇಳ್ಬೇಕಿಲ್ಲ ಕೌನ್ಸಿಲರ್ ಮನೆಗೆ ಓಣ್ಯಾಗ ಒಂದ್ಸಲ ಇರುತ್ತೆ, ಒಂದ್ಸಲ ಬಂದು ಓಣ್ಯಾಗ ಬೆಟ್ಟಾದ್ರೆ ಅವ್ರನ್ನ ಕೇಳ್ತೀವ್ರಿ. ಅವ್ರು ಅಸಲು ಎಲೆಕ್ಷನ್ ಗೆದ್ದಾಗಲಿದ್ದ ಓಣ್ಯಾಗ ಕಾಲಿಟ್ಟಿಲ್ಲ. ಯಾರನ್ನ ಕೇಳ್ಬೇಕ್ರಿ? ನಾವ್ ದುಡ್ಕೊಂಡ್ ತಿನ್ನಕ ಬಡದಾಡ್ ಹೋಗಕ ಸಾಕು. ಅವ್ರನ್ನ ಹುಡುಕಕ್ಕೆ ಯಾರು ಹೋಗ್ಬೇಕು? ಸ್ಟ್ರೈಕ್ ಮಾಡಿದ್ರಿ ಅಧಿಕಾರಿಗಳು, ಏನಂದ್ರು ಅವ್ರು? ಅವ್ರು ಏನ್ ಮಾತಾಡಿಲ್ಲ, ಬಂದೇ ಇಲ್ಲ ರೀ. ಹಿಂಗ ಬರ್ತೀವಿ, ಮುನ್ಸಿಪಾಲಿಟಿಯಲ್ಲಿ ಬರ್ತೀವಿ, ಒದರ್ತೀವಿ, ಕೇಳ್ತೀವಿ, ಹೋಗ್ತಿವ್ರಿ. ಆತ ಮಾತ್ರ ಬಂದಿಲ್ಲ. ಏನ್ ಹೇಳ್ತೀರಿ? ಇವತ್ತೇನ್ ಬಂದ್ರಿ? ಯಾಕೆ ಬಂದ್ರಿ? ಇವತ್ತು ನೀರಿನ ಸಲಿಗೆ ಬಂದಿವ್ರಿ. ಎಲ್ಲ ವ್ಯವಸ್ಥೆ ಮಾಡ್ಬೇಕಂತಾನೆ ಬಂದಿವ್ರಿ. ಅದು ಮಾಡತನ ನಾವ್ ಇಲ್ಲೇ ಇರ್ತೀವಿ ನೋಡ್ರಿ. ಬಂದಿಲ್ಲ ರೀ. ಅವ್ರು ಬಂದೇ ಇಲ್ಲ. ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ರೀ. ಈಗ ನೀವು ಬಂದ್ 1 ತಾಸ ಆಯ್ತಲ್ಲ, ಬಂದಿಲ್ಲ ರೀ. ಏನಂತಿದಾರೆ? ಅವ್ರ ಅಸಲ್ ಮಾತಾಡಿಲ್ಲ ರೀ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ.